90% ಜಾಸ್ತಿ ಬಡ್ಡಿ ಕೊಡ್ತದೆ ಅನ್ನುವಂಥ ಕಡೆಗೆ ಆಸೆ ಪಟ್ಟು ಹೋಗುವಂಥ ಪ್ರಲೋಭನೆಗೆ ಠೇವಣಿದಾರರು ಒಳಗಾಗಬಾರ್ದು. ನಿಮ್ಮ ಹೆಸರಲ್ಲೇ ಬೇರೆ ಬೇರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ 5 ಲಕ್ಷದವರೆಗೂ ಸಣ್ಣ ಪ್ರಮಾಣದ ಹೂಡಿಕೆಯನ್ನು, ಸಣ್ಣ ಪ್ರಮಾಣದ ಠೇವಣಿಯನ್ನು 5 ಲಕ್ಷದಂಗೆ ಒಂದಷ್ಟು ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಇಡಿ. ಎಷ್ಟೋ ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳು ಮಾರ್ಕೆಟ್ ವ್ಯಾಲ್ಯೂಯನ್ನು ಕನ್ಸಿಡರ್ ಮಾಡಿ ಲೋನ್ಗಳನ್ನು ಕೊಟ್ಬಿಟ್ಟಿದ್ದಾರೆ. ಸದೃಢವಾಗಿ ಇರ್ತಕ್ಕಂಥ ಸಹಕಾರ ಬ್ಯಾಂಕು ಅಂತಂದರೆ ಅದು 8%, ಆ 8% ಆಜುಬಾಜಲ್ಲಿ ತನ್ನ ಠೇವಣಿದಾರರಿಗೆ ಬಡ್ಡಿಯನ್ನು ಕೊಡುವಂಥ ಪರಿಪಾಠವನ್ನು ಇಟ್ಕೊಂಡಿರ್ತದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸಹಕಾರ ಕ್ಷೇತ್ರದಲ್ಲಿ ಇವತ್ತು ಆಗ್ತಾ ಇರುವಂತಹ ನಾನಾ ರೀತಿಯ ಬೆಳವಣಿಗೆಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಸಹಕಾರ ಕ್ಷೇತ್ರದ ಮುಖ್ಯವಾಗಿ ಬ್ಯಾಂಕಿಂಗಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಒಂದು ಕುತೂಹಲ ಇವತ್ತು ಜನಸಾಮಾನ್ಯರಲ್ಲಿ ಉಂಟಾಗಿದೆ. ಇತ್ತೀಚಿನಗೆ ಅಂದರೆ ಕಳೆದ ಕೆಲವು ವರ್ಷಗಳಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಲವಾರು ಕೋಆಪರೇಟಿವ್ ಬ್ಯಾಂಕ್ಗಳ ವಿರುದ್ಧ ಕ್ರಮಗಳನ್ನು ಕೈಗೊಂಡಿದೆ. ಹೀಗಾಗಿ ಸಹಸ್ರಾರು ಠೇವಣಿದಾರರಲ್ಲಿ ಮುಂದೇನು ಎಂಬಂತಹ ಒಂದು ಪ್ರಶ್ನೆ ಉಂಟಾಗಿದೆ. ಹಾಗಾಗಿ ಸಹಕಾರ ಬ್ಯಾಂಕ್ಗಳಲ್ಲಿ ಇವತ್ತು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಬಗೆಯ ವಿವರಗಳನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದಂತಹ ಎಂ.ಆರ್. ವೆಂಕಟೇಶ್ ಅವರು. ನಮಸ್ಕಾರ ಎಂ.ಆರ್. ವೆಂಕಟೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಈಗಾಗಲೇ ಹೇಳಿದ ಹಾಗೆ ಕೋಆಪರೇಟಿವ್ ಬ್ಯಾಂಕಲ್ಲಿ ಆಗ್ತಾ ಇರುವಂತಹ ಒಂದು ಸಂಚಲನ, ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೈಗೊಂಡಿರುವಂಥ ಕ್ರಮಗಳಿಂದ ಇರ್ಬೋದು, ಅಥವಾ ಸರ್ಕಾರ ಮಾಡ್ತಾ ಇರುವಂಥ ಕೆಲವೊಂದು ಸುಧಾರಣಾ ಕ್ರಮಗಳಿಂದ ಇರ್ಬೋದು, ಅನೇಕ ಬಗೆಯಲ್ಲಿ ಇವತ್ತು ಸಹಕಾರ ಕ್ಷೇತ್ರದ ಬ್ಯಾಂಕ್ಗಳ ಬಗ್ಗೆ ಠೇವಣಿದಾರರಲ್ಲಿ ಹಾಗೂ ಜನರಲ್ಲಿ ಒಂದು ಕುತೂಹಲ ಉಂಟಾಗಿದೆ. ಏನಾಗ್ತಾ ಇದೆ ಸಹಕಾರ ಬ್ಯಾಂಕ್ಗಳಲ್ಲಿ ಅಂತ ತಾವು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನಾನು ಮೊದಲಿಗೆ ವಿಸ್ತಾರ ನ್ಯೂಸ್ ಚಾನಲ್ಗೆ ನನ್ನ ಅಭಿನಂದನೆಗಳನ್ನು ಹೇಳಬೇಕು. ಯಾಕೆಂದರೆ ಇವತ್ತು ಪಟ್ಟಣ ಸಹಕಾರ ಬ್ಯಾಂಕುಗಳ ಸದ್ಯದ ಸ್ಥಿತಿಗತಿಗಳೇನು ಮತ್ತು ಅದರ ಬಗ್ಗೆ ಒಂದು ವಿಸ್ತೃತವಾದಂಥ ಚರ್ಚೆಯನ್ನು ಮಾಡಿ ಜನಸಾಮಾನ್ಯರಲ್ಲಿರ್ತಕ್ಕಂಥ ಗೊಂದಲಗಳನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ತಾವೇನು ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೋ ಅದಕ್ಕೋಸ್ಕರ ವಿಸ್ತಾರ ನ್ಯೂಸ್ ಚಾನಲ್ಗೆ, ಸಮಸ್ತ ವಿಸ್ತಾರ ಚಾನಲ್ನ ತಂಡದವರಿಗೆ, ನಮ್ಮ ಇಡೀ ರಾಜ್ಯದ ಪಟ್ಟಣ ಸಹಕಾರ ಬ್ಯಾಂಕುಗಳ ಪರವಾಗಿ ನಾನು ಮೊದಲಿಗೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥದ್ದು. ಮತ್ತು ಇವತ್ತು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 2020ರಲ್ಲಿ ಅಮೆಂಡ್ಮೆಂಟ್ ಆದ ನಂತರ ಇವತ್ತು ಒಟ್ಟಾರೆ ದೇಶದ ಸಹಕಾರ ಬ್ಯಾಂಕುಗಳಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಸಹಜವಾಗಿ ಯಾವ್ಯಾವ ಸಹಕಾರ ಬ್ಯಾಂಕುಗಳು ಒಂದಷ್ಟು ಆರ್ಥಿಕ ಅಶಿಸ್ತನ್ನು ರೂಢಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಒಂದಷ್ಟು ಪಾರದರ್ಶಕ ಆಡಳಿತದ ಕೊರತೆಯನ್ನು ಕಾಣ್ತಾ ಇರತಕ್ಕಂಥ ಒಂದಷ್ಟು ಸಹಕಾರ ಬ್ಯಾಂಕುಗಳ ಬಗ್ಗೆ ಸಹಜವಾಗಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಜನಸಾಮಾನ್ಯರಿಗೆ, ಅದರಲ್ಲೂ ವಿಶೇಷವಾಗಿ ಠೇವಣಿದಾರರಿಗೆ ಒಂದಷ್ಟು ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಾವು ಇವತ್ತು ಕಾಣ್ತಾ ಇದ್ದೇವೆ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಇವತ್ತು ಜನಸಾಮಾನ್ಯರಲ್ಲಿರ್ತಕ್ಕಂಥ ಈ ಒಂದು ಆತಂಕವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಗೊಂದಲ ಉಂಟು ಮಾಡದೇ ಇರುವಂಥ ನಿಟ್ಟಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಇವತ್ತು ಏನು ಠೇವಣಿದಾರರಿದ್ದಾರೆ, ನಮ್ಮ ಸಹಕಾರ ಬ್ಯಾಂಕುಗಳ ಪ್ರಗತಿಗೆ ತಮ್ಮದೇ ಆದಂಥ ಕಾಂಟ್ರಿಬ್ಯೂಟನ್ನು ಮಾಡ್ತಾ ಇರತಕ್ಕಂಥ ಠೇವಣಿದಾರರಿದ್ದಾರೆ. ಆ ಠೇವಣಿದಾರರಲ್ಲಿ ಒಂದು ಆತಂಕವನ್ನು ದೂರ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಸಹಕಾರ ಬ್ಯಾಂಕುಗಳ ಪರವಾಗಿ ಮತ್ತು ಅವರ ಅನಿಸಿಕೆಗಳನ್ನು ನಾನಿಲ್ಲಿ ವ್ಯಕ್ತಪಡಿಸುವಂಥ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಈ ಕೂಡಲೇ ಅದು ಮಧ್ಯಪ್ರವೇಶಿಸಿ ಇವತ್ತು ನಮ್ಮ ಸಹಕಾರ ಬ್ಯಾಂಕುಗಳು ಯಾವ್ಯಾವು ಈಗಾಗಲೇ ನಾವು RBIನ ಸೂಪರ್ವಿಷನ್ನಲ್ಲಿ ಸಹಕಾರ ಬ್ಯಾಂಕುಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಕಾಲಕಾಲಕ್ಕೆ ಅತ್ಯಂತ ನಿಯಮಿತವಾಗಿ RBI ನಮ್ಮ ಪ್ರತಿಯೊಂದು ಆಡಳಿತದ ವ್ಯವಸ್ಥೆಯಲ್ಲಿ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಪಾರದರ್ಶಕತೆಯನ್ನು ಕಾಪಾಡ್ಕೊಳ್ತಾ ಇದ್ದೀವಿ, ಹೇಗೆ ನಾವು ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ದೀವಿ ಅನ್ನೋಂಥದ್ರ ಬಗ್ಗೆ ನಿಯಮಿತವಾಗಿ ಅದು ನಿಗಾ ವಹಿಸ್ತಾ ಇದೆ. ಹಾಗಾಗಿ
ಇನ್ನು ಮುಂದಿನ ದಿನಮಾನಗಳಲ್ಲಿ ಬಹುಶಃ ನಮಗೆ ಈ ಸಂಕೀರ್ಣ ಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಈ ಹಿಂದೆ ಹೇಗೆ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಮತ್ತು ಕಮರ್ಷಿಯಲ್ ಬ್ಯಾಂಕುಗಳಿಗೆ ಇಂಟರ್ವ್ಯೂನ್ ಆಗಿ ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಆಗಿ ಯಾವುದಾದ್ರೂ ಒಂದು ಸಮಸ್ಯೆಗಳಲ್ಲಿ ಯಾವುದೇ ಬ್ಯಾಂಕುಗಳು ನಿರ್ದಿಷ್ಟವಾದಂಥ ಬ್ಯಾಂಕುಗಳು ಸಮಸ್ಯೆ ಎದುರಿಸ್ತಾ ಇದ್ದಾಗ ಕೂಡಲೇ ಇಂಟರ್ವ್ಯೂನ್ ಆಗಿ ಯಾವುದೇ ಸಮಸ್ಯೆ ಬರ್ತಿದ್ದಂಗೆ ಸಾರ್ವಜನಿಕರಿಗಿರ್ಬೋದು ಶೇರ್ ಹೋಲ್ಡರ್ಸ್ಗಿರ್ಬೋದು ಯಾವುದೇ ರೀತಿಯ ಆತಂಕಕ್ಕೆ ಎಡೆ ಮಾಡಿಕೊಡದೆ ಅಂತ ರೀತಿಯಲ್ಲಿ ಇಂಟರ್ವ್ಯೂನ್ ಆಗುವಂಥ ಒಂದು ಪರಿಸ್ಥಿತಿ ಇತ್ತು. ಈಗ ನಮ್ಮ ಕಡೆ ಮುಂದೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅದು ಎಸ್ ಬ್ಯಾಂಕ್ ಇರ್ಬೋದು, PNB ಬ್ಯಾಂಕ್ ಇರ್ಬೋದು, ಈವನ್ ಇಂಡಿಯನ್ ಬ್ಯಾಂಕ್ ಇರ್ಬೋದು. ಇವೆಲ್ಲಕ್ಕೂ ಅವರು ಕಾಲಕ್ಕೆ ಯಾವುದೇ ಆತಂಕ ಎದುರಾಗಿದ್ದಂಗೆ ಸಾರ್ವಜನಿಕರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಮತ್ತು ಆತಂಕವನ್ನು ದೂರ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಮಾಡಿ ಅವರಿಗೆ ಏನು ಫಂಡಿನ ಅವಶ್ಯಕತೆ ಇದೆ ಅದನ್ನು ಇನ್ಫ್ಯೂಸ್ ಮಾಡುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಈ ಹಿಂದೆ ನಮ್ಮ ಮುಂದೆ ಸಾಕಷ್ಟು ನಿದರ್ಶನಗಳಿದ್ದಾವೆ. ಮತ್ತು ನಿಮಗೆ ಮಾಹಿತಿ ಇರಲಿ, ನಮಗೆ 2016-17 ಸಹ ಪ್ರತಿ ಬಜೆಟಲ್ಲಿ ಸುಮಾರು ಸರಾಸರಿ ಒಂದು 10,000ದಿಂದ 20,000 ಕೋಟಿಯಷ್ಟು ದುಡ್ಡನ್ನು ಈ ಬ್ಯಾಂಕಿಂಗ್ ವ್ಯಾಪ್ತಿಗೆ ಇನ್ಫ್ಯೂಸ್ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬಜೆಟ್ ಅಲೋಕೇಶನ್ ಮಾಡ್ತಾಯಿತ್ತು. ಪ್ರತಿ ವರ್ಷ ಬಜೆಟ್ ಅಲೋಕೇಶನ್ ಮಾಡ್ತಾಯಿತ್ತು. ಹಾಗಾಗಿ ಇವತ್ತು ಎಲ್ಲ ಸಹಕಾರ ಬ್ಯಾಂಕುಗಳ ಪರವಾಗಿ ನಾನಾದ್ರೂ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಅಥವಾ ಸಂಬಂಧಪಟ್ಟವರ ಜೊತೆಯಲ್ಲಿ ಅಥವಾ RBIನವರ ಜೊತೆಯಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಾದರೂ ಇಷ್ಟೇ, ನಮಗೆ ಇಂಥ ಒಂದು ಸಂಕೀರ್ಣ ಸ್ಥಿತಿಯಲ್ಲಿ ಜನಸಾಮಾನ್ಯರಲ್ಲಿ ಯಾವುದೇ ಒಂದು ಗೊಂದಲ ಸೃಷ್ಟಿಯಾಗಬಾರ್ದು. ಮತ್ತು ನಿರಾತಂಕವಾಗಿ ಠೇವಣಿದಾರ ನಮ್ಮ ಸಹಕಾರ ಬ್ಯಾಂಕುಗಳಲ್ಲಿ ಅವನು ವ್ಯವಹಾರವನ್ನು ಮಾಡುವಂಥ ನಿಟ್ಟಿನಲ್ಲಿ, ಠೇವಣಿಯನ್ನು ಇಡುವಂಥ ನಿಟ್ಟಿನಲ್ಲಿ ಅವನಿಗಿರ್ತಕ್ಕಂಥ ಆತಂಕವನ್ನು ದೂರ ಮಾಡುವಂಥ ನಿಟ್ಟಿನಲ್ಲಿ ನೀವು ಏನು ಇವತ್ತು 35A ಹಾಕಿ ಟ್ರಾನ್ಸಾಕ್ಷನ್ಗೆ ಮಿತಿಯನ್ನು ಏರುವಂಥದ್ದು ಮತ್ತು ಬೋರ್ಡನ್ನ ನೀವು ಸೂಪರ್ಸೀಡ್ ಮಾಡಿ ಅಡ್ಮಿನಿಸ್ಟ್ರೇಟರ್ನ ಹಾಕುವಂಥದ್ದು, ಇವೆಲ್ಲವನ್ನು ಮಾಡಿ ಒಂದಷ್ಟು ಸಣ್ಣ ಪ್ರಮಾಣದ ಆತಂಕವನ್ನು ಸೃಷ್ಟಿ ಮಾಡೋ ಬದಲು ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳಿಗೆ ಅಂತಲೇ ಪ್ರತ್ಯೇಕವಾಗಿ ಒಂದು ಕನಿಷ್ಠ 10ರಿಂದ 20,000 ಕೋಟಿಯಷ್ಟು ದುಡ್ಡನ್ನು ಒಂದು ಕಾರ್ಪಸ್ ಫಂಡ್ ಥರ ನೀವು ಸೃಷ್ಟಿ ಮಾಡಿ, ಅಲ್ಲಿ ನಮಗೆ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳ ಯಾವುದಾದ್ರೂ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಿದ್ರೆ ಅವಕ್ಕೆ ನೀವು ಪಂಪ್ ಮಾಡುವಂಥ ಕೆಲಸವನ್ನು ಮಾಡಿ. ಅವರು ಎಷ್ಟು ಅವಶ್ಯಕತೆ ಇರ್ತದೆ, ಈಗೇನೋ ಒಂದು 800 ಕೋಟಿನೋ 900 ಕೋಟಿನೋ 1000 ಕೋಟಿನೋ ಅವಶ್ಯಕತೆ ಇರ್ತದೆ, ನೀವು ಬೇರೆ ಉಪಕ್ರಮಗಳನ್ನು ಕೈಗೊಳ್ಳೋ ಬದಲು 35A ಹಾಕಿ ಅಥವಾ ಬೋರ್ಡನ್ನು ಸೂಪರ್ಸೀಡ್ ಮಾಡಿ ಅಥವಾ ಲಿಕ್ವಿಡೇಟ್ ಮಾಡೋ ಮಟ್ಟಕ್ಕೆ ಹೋಗ್ದೇನೆ ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ಹಣವನ್ನು ಅವ್ರಿಗೆ ನೀವು ಕೊಟ್ಟು ಆನಂತರ ಆ ದುಡ್ಡನ್ನು ನೀವು ಹಂತವಾಗಿ ಕಂತುಗಳಲ್ಲಿ ಮತ್ತೆ ವಸೂಲಿ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಏನು ಅವ್ರದ್ದು ಅನುತ್ಪಾದಕ ಆಸ್ತಿಗಳೇನಿರ್ತವೆ, ಆ NPA ಆಸ್ತಿಗಳೇನಿರ್ತವೆ, ಆ NPA ಆಸ್ತಿಗಳನ್ನು ನಾವು ಹರಾಜು ಹಾಕಿದ್ರೆ ಅದರಲ್ಲಿ ನಿಮಗೆ ಖಂಡಿತವಾಗೂ ಕನಿಷ್ಠ ಒಂದಷ್ಟು ಹಣ ವಸೂಲಾಗಿ ಆಗ್ತದೆ. ಆ ನಂತರ ಬ್ಯಾಂಕ್ ಒಂದು ಸಾರಿ ಸುಸ್ಥಿತಿಗೆ ಬಂದು ಅದು ಸರಿದಾರಿಯಲ್ಲಿ ನಡೆಯೋದಕ್ಕೆ ಶುರು ಮಾಡಿದಾಗ ಅಲ್ಲಿ ಒಂದಷ್ಟು ಸಹಜವಾಗಿಯೇ ಒಂದಷ್ಟು ಲಾಭವನ್ನು ಅದು ಕಾಣುವಂಥ ಕೆಲಸವನ್ನು ಮಾಡ್ತದೆ. ಆ ಲಾಭ ಬಂದಾಗ ಆ ಲಾಭಾಂಶದಲ್ಲಿ ನೀವು ಕಂತಲ್ಲಿ ಅದನ್ನು ನೀವು ಉಳಿಕೆ ಹಣ ನೀವೇನು ನಮಗೆ ಪಂಪ್ ಮಾಡಿರ್ತೀರಿ ಯಾವುದೋ ಒಂದು ನಿರ್ದಿಷ್ಟ ಬ್ಯಾಂಕ್ಗೆ, ಅಲ್ಲಿಂದ ಅದನ್ನು ವಸೂಲು ಮಾಡ್ಕೊಳ್ಳುವಂಥದ್ದಕ್ಕೆ ಎಲ್ಲ ಸಾಧ್ಯತೆಗಳು ಇರೋದರಿಂದ ನಮಗೆ ದಯವಿಟ್ಟು ಇಂಥ ಸಂದರ್ಭದಲ್ಲಿ ನೀವು ಇಂಥ ಒಂದು ಕಠಿಣವಾದಂಥ ನಿರ್ಧಾರಗಳನ್ನು ತಗೊಳ್ಳೋದ್ರ ಬದಲು ಇವತ್ತು ಸಹಕಾರ ಕ್ಷೇತ್ರ, ಅದರಲ್ಲೂ ಪಟ್ಟಣ ಸಹಕಾರ ಬ್ಯಾಂಕುಗಳು ನಮ್ಮ ದೇಶದ ಆರ್ಥಿಕತೆಗೆ ಅದರದೇ ಆದಂಥ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸುಮಾರು 115 ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿರತಕ್ಕಂಥ ಸಹಕಾರ ಕ್ಷೇತ್ರವನ್ನು ಉಳಿಸುವಂಥ ನಿಟ್ಟಿನಲ್ಲಿ, ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪಟ್ಟಣ ಸಹಕಾರ ಬ್ಯಾಂಕುಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಮಗೆ ಈ ಥರದ ಒಂದು ಟೆಂಪ್ರರಿ ಅರೇಂಜ್ಮೆಂಟನ್ನು ಮಾಡಿಕೊಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ವಿಷಯ ಅಲ್ಲ. ಕೇಂದ್ರ ಸರ್ಕಾರಕ್ಕೆ ಒಂದು 10,000ದಿಂದ 20,000 ಕೋಟಿ ಇದಕ್ಕೋಸ್ಕರ ಒಂದು ಕಾರ್ಪಸ್ ಫಂಡ್ ಅಂತ ಕೊಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಅಮಿತ್ ಶಾಜಿಯವರು ಇವತ್ತು ನಮ್ಮ ಸಹಕಾರ ಸಚಿವರು ಆದ ನಂತರ
ಸಾಕಷ್ಟು ತ್ವರಿತವಾಗಿ ಅನೇಕ ಸಮಗ್ರವಾದಂಥ ಬದಲಾವಣೆಗೆ ಅವರು ಮುನ್ನುಡಿಯನ್ನು ಬರೆದಿರ್ತಕ್ಕಂಥವ್ರು. ಈ ನಿಟ್ಟಿನಲ್ಲೂ ಸಹ ಇವತ್ತು ನಮ್ಮ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ಸಹಕಾರ ಬ್ಯಾಂಕಿಂಗ್ ವಲಯದಲ್ಲಿ ತಜ್ಞರೇನಿದ್ದಾರೆ ಅಂಥವರು ಇಂಥ ವಿಚಾರದಲ್ಲಿ ಒಂದಷ್ಟು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಸರ್, ಇವಾಗ ಏನಾಗಿದೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟು ಕೈಗೊಳ್ತಾ ಇರುವಂಥ ಕ್ರಮಗಳಿಂದಾಗಿ ಜನಸಾಮಾನ್ಯರಾದಂಥ ಠೇವಣಿದಾರರಲ್ಲಿ ಒಂದು ಪ್ರಶ್ನೆ ಉಂಟಾಗಿದೆ. ಅವರು ಇಡುವಂತಹ ದುಡ್ಡು ಎಷ್ಟರ ಮಟ್ಟಿಗೆ ಸೇಫು ಅನ್ನುವಂಥದ್ದು. ಈ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 253 ಪಟ್ಟಣ ಸಹಕಾರ ಬ್ಯಾಂಕುಗಳು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು. ತುಂಬ ವೆಲ್ ಸೌಂಡೆಡ್ಡು, ಫೈನಾನ್ಷಿಯಲಿ ವೆಲ್ ಸೌಂಡೆಡ್ಡು, ಸದೃಢವಾಗಿ ಕಾಲಕ್ಕೆ RBIನ ನಿರ್ದೇಶನಗಳು ಏನು ಕೊಡ್ತಾ ಇದ್ದಾರೆ ಅದನ್ನು ಪಾಲಿಸಿಕೊಂಡು, ಆಡಳಿತದಲ್ಲಿ ಪಾರದರ್ಶಕತೆಯನ್ನು, ಆರ್ಥಿಕ ಶಿಸ್ತನ್ನು ಪಾಲಿಸಿಕೊಂಡು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಸಾಕಷ್ಟು ಕೋಆಪರೇಟಿವ್ ಬ್ಯಾಂಕುಗಳು ಈ ರಾಜ್ಯದಲ್ಲಿದ್ದಾವೆ, ಈ ದೇಶದಲ್ಲಿದ್ದಾವೆ. ಹಾಗಾಗಿ ಜನರಲೈಸ್ ಮಾಡಿ ಇಡೀ ಸಹಕಾರ ಬ್ಯಾಂಕುಗಳಲ್ಲಿ ನೀವು ಠೇವಣಿ ಇಡುವಂಥದ್ದು, ಇಡೀ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಬ್ಯಾಂಕುಗಳಲ್ಲಿ ನೀವು ಯಾವುದೇ ರೀತಿ ವ್ಯವಹಾರವನ್ನು ಮಾಡಬೇಡ್ರಿ, ಅದಕ್ಕೆ ಸೇಫ್ ಇಲ್ಲ ಅನ್ನುವಂಥ ಒಂದು ಜನರಲ್ ಕಾಮೆಂಟನ್ನು ಮಾಡುವಂಥದ್ದು ಬಹುಶಃ ಅದು ಅಷ್ಟು ಸೂಕ್ತವಲ್ಲ. ನಾನು ಈಗಾಗಲೇ ಹೇಳ್ದಂಗೆ ನೋಡಿ, ವಿಶೇಷವಾಗಿ ಈ ಕೋಆಪರೇಟಿವ್ ಬ್ಯಾಂಕುಗಳಲ್ಲಿ ಅದು ಅರ್ಬನ್ ಏರಿಯಾ ಇರ್ಬೋದು, ಸೆಮಿ ಅರ್ಬನ್ ಏರಿಯಾ ಇರ್ಬೋದು, ರೂರಲ್ ಏರಿಯಾ ಇರ್ಬೋದು, ಇವತ್ತು ಬಡ ಜನರು, ಮಧ್ಯಮ ವರ್ಗ, ಕೆಳಮಧ್ಯಮ ವರ್ಗದವರೇ ಹೆಚ್ಚಿಗೆ ಇವತ್ತು ಈ ನಮ್ಮ ಸಹಕಾರ ಬ್ಯಾಂಕುಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಮತ್ತು ಇವತ್ತು ಏನು ಅಸಂಘಟಿತ ವಲಯ ಏನಿದೆಯಲ್ಲ, ಈ ಅಸಂಘಟಿತ ವಲಯಕ್ಕೇನೆ ಇವತ್ತು ನಾವು ಹೆಚ್ಚಿನ ಸಹಕಾರ ಬ್ಯಾಂಕುಗಳು ಮತ್ತು ಸಹಕಾರ ಕ್ಷೇತ್ರ ಹೆಚ್ಚಿನ ಕಾಂಟ್ರಿಬ್ಯೂಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಸಹಕಾರ ಬ್ಯಾಂಕುಗಳ ಬಗ್ಗೆ ನಕಾರಾತ್ಮಕವಾದಂಥ ಮನಸ್ಥಿತಿಗೆ ಜನಸಾಮಾನ್ಯರು ಬರದೇ ಇರೋ ರೀತಿಯಲ್ಲಿ ಒಂದು ಸಕಾರಾತ್ಮಕವಾದಂಥ ಮನಸ್ಥಿತಿಯನ್ನು ತರುವಂಥ ನಿಟ್ಟಿನಲ್ಲಿ ಮಾಧ್ಯಮಗಳು ಕೆಲಸವನ್ನು ಮಾಡಬೇಕು ಅನ್ನುವಂಥ ನನ್ನ ಮನವಿಯನ್ನು ಮಾಡಿಕೊಂಡು, ಇದರ ಜೊತೆಯಲ್ಲೇನೆ ನಾನು ಇವತ್ತು ನಮ್ಮ ಠೇವಣಿದಾರರೇನಿದ್ದಾರೆ, ವಿಶೇಷವಾಗಿ ಸಹಕಾರ ಬ್ಯಾಂಕುಗಳಲ್ಲಿ ಠೇವಣಿಯನ್ನು ಇಡುವಂಥ ಡೆಪಾಸಿಟರ್ಸ್ ಏನಿದ್ದಾರೆ, ಆ ಡೆಪಾಸಿಟರ್ಸಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಇವತ್ತು ನಿಮ್ಮ ಹಾರ್ಡ್ ಅರ್ನಿಂಗ್ ಮನಿಯನ್ನು ಯಾವುದೋ ಒಂದು ನಿರ್ದಿಷ್ಟವಾದಂಥ ಕೋಆಪರೇಟಿವ್ ಬ್ಯಾಂಕಲ್ಲಿ ಇಟ್ಟಿರ್ತೀರಿ. ಅಲ್ಲಿ ನಿಮ್ಮ ಹಣ ಅಲ್ಲಿ ಇರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥ ನಿಟ್ಟಿನಲ್ಲಿ ನೀವು ಒಂದಷ್ಟು ನಿಗಾ ವಹಿಸುವುದು, ಕನಿಷ್ಠ ನಿಗಾ ವಹಿಸುವಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಆ ನಿಟ್ಟಿನಲ್ಲಿ ಆ ಬ್ಯಾಂಕು ಪ್ರತಿ ವರ್ಷ ಅದರ NPA ಪ್ರಮಾಣ ಏನಿದೆ, ಗ್ರಾಸ್ NPA ಎಷ್ಟಿದೆ, ನೆಟ್ NPA ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದನ್ನು ಒಂದಷ್ಟು ನೀವು ನಿಗಾ ವಹಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತು ಈ NPA ಪ್ರಮಾಣ RBIನವರು 6% ಆ್ಯಂಡ್ ಎಬೋವ್ ಇತ್ತು ಅಂದರೆ ಅವರು ಬರ್ತಕ್ಕಂಥ ಲಾಭಾಂಶದಲ್ಲಿ ಸದಸ್ಯರಿಗೆ ಡಿವಿಡೆಂಟನ್ನು ಕೊಡೋದಕ್ಕೆ ಅಲೋ ಮಾಡೋದೇ ಇಲ್ಲ. ಪ್ರತಿ ವರ್ಷ ಆ ಯಾವುದೇ ಕೋಆಪರೇಟಿವ್ ಬ್ಯಾಂಕು ಡಿವಿಡೆಂಟನ್ನು ತನ್ನ ಸದಸ್ಯರಿಗೆ ಕೊಡ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಸಹ ನೀವು ಗಮನ ಹರಿಸ್ಬೇಕಾಗ್ತದೆ. ಅದರ ಜೊತೆಯಲ್ಲೇನೆ ಪ್ರತಿ ವರ್ಷ ಆಡಿಟೆಡ್ ಬ್ಯಾಲೆನ್ಸ್ ಶೀಟನ್ನು ಅಧಿಕೃತವಾಗಿ ಪ್ರಕಟ ಮಾಡುತ್ತೆ. ಆ ಸಹಕಾರ ಬ್ಯಾಂಕಿನ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ನೂ ಸಹ ನೀವು ಒಂದಷ್ಟು ಅದನ್ನು ನೋಡುವಂಥದ್ದು, ಅದರ ಬಗ್ಗೆ ಕನಿಷ್ಠ ಮಾಹಿತಿಯನ್ನು ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ನೀವು ಮುತುವರ್ಜಿ ವಹಿಸಿದರೆ ಬಹುಶಃ ಯಾವುದೇ ರೀತಿಯ ನಿಮ್ಮ ಹೂಡಿಕೆಗೆ ಆತಂಕ ಎದುರಾಗೋದಿಲ್ಲ ಅನ್ನುವಂಥದ್ದು ನನ್ನ ಒಂದು ಅಭಿಮತ. ಸರ್, ಈಗ ಈ NPA ಅಂತ ತಾವು ಹೇಳಿದರೆ NPA ಪ್ರಮಾಣ ಎಷ್ಟಿರಬೇಕು ಮತ್ತು ಎಷ್ಟಿದ್ರೆ ಅಪಾಯ ಅಂತ ತಾವು ಹೇಳ್ತೀರಿ? ಈಗ RBIನವರೇನೇ ಒಂದು ಸ್ಲ್ಯಾಬ್ ಫಿಕ್ಸ್ ಮಾಡಿದ್ದಾರೆ. ಮಿನಿಮಮ್ 6% ಆ್ಯಂಡ್ ಅಬೋವ್ ಅದರ NPA ಪ್ರಮಾಣ ಯಾವುದೇ ಒಂದು ಸಹಕಾರ ಬ್ಯಾಂಕದು ಇದ್ದಾಕ್ಷಣನೇ ಅವರು ಡಿವಿಡೆಂಟನ್ನು ಕೊಡೋದಕ್ಕೆ ಅಲೋ ಮಾಡೋದಿಲ್ಲ. ಮತ್ತು ಅವಾಗ ಅವರು ಸೂಪರ್ವೈಸರಿ ಆಕ್ಷನ್ ಫ್ರೇಮ್ವರ್ಕ್ ಅಂತ ಒಂದು SAF ಅಂತ ನಾವು ಹೇಳ್ತೀವಿ, ಅದನ್ನು ಇಂಪೋಸ್ ಮಾಡ್ತಾರೆ. ಅಂದರೆ ಅದು ತನ್ನ NPA ಪ್ರಮಾಣವನ್ನು ಕನಿಷ್ಠ 6%ಗಿಂತ ಕಮ್ಮಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ
ಹೆಂಗೆ ಕ್ರಮ ವಹಿಸಬೇಕು, ಹೇಗೆ ಅದಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಲಕ್ಕೆ ಪ್ರತಿ ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಆ ಬ್ಯಾಂಕನ್ನು ಸೂಪರ್ವೈಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತದೆ. ಹಾಗಾಗಿ ಈ 6% ಆ್ಯಂಡ್ ಬಿಲೋ ಯಾವ ಬ್ಯಾಂಕ್ನಲ್ಲಿದೆ, ಆವರೇಜು ಒಂದು 4% ಸರಾಸರಿ ಪ್ರತಿಶತ ಸರಾಸರಿಯಲ್ಲಿ ಯಾವ ಬ್ಯಾಂಕು ಕಾರ್ಯನಿರ್ವಹಿಸ್ತಾ ಇದೆ ಪ್ರತಿ ವರ್ಷ ಅದರ NPA ಪ್ರಮಾಣ, ಆ ಬ್ಯಾಂಕು ತುಂಬ ಸದೃಢವಾಗಿದೆ ಅಂತ ಹೇಳಿ ಜನಸಾಮಾನ್ಯರು ಠೇವಣಿದಾರರು ಭಾವಿಸ್ಬೇಕಾಗ್ತದೆ. 6ಕ್ಕಿಂತ ಜಾಸ್ತಿ ಇದ್ದರೆ ಅಲ್ಲಿ 6ಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಅಲ್ಲಿ NPA ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳಿ, NPA ಪ್ರಮಾಣ ಜಾಸ್ತಿ ಆಗ್ತಿದ್ದಂಗೆ ಸದಸ್ಯರಿಗೆ ಡಿವಿಡೆಂಟ್ ಕೊಡೋದಿಲ್ಲ. ಡಿವಿಡೆಂಟ್ ಕೊಟ್ಟಿಲ್ಲ ಅಂದಾಗ ನೀವು ಒಂದು ಸ್ವಲ್ಪ ಅದು ಅಲಾರ್ಮಿಂಗು, ಸ್ವಲ್ಪ ಅಲರ್ಟ್ ಮೋಡಲ್ಲಿ ಠೇವಣಿದಾರರು ಇರಬೇಕು ಅನ್ನುವಂಥದ್ದನ್ನು ಅದು ತೋರಿಸುತ್ತೆ. ಅದು ಸರ್, ಮತ್ತೊಂದು ಏನಂದರೆ, ಸಾಮಾನ್ಯವಾಗಿ ಸಾರ್ವಜನಿಕರು ಅಥವಾ ಜನಸಾಮಾನ್ಯರು ಹೆಚ್ಚಿನ ಬಡ್ಡಿಯ ಆಸೆಗೋಸ್ಕರ ಕೋಆಪರೇಟಿವ್ ಬ್ಯಾಂಕಲ್ಲಿ ಇಡ್ತಾರೆ. ಅಂದರೆ ಕಂಪೇರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇರ್ಬೋದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇರ್ಬೋದು, ಅಲ್ಲಿಗಿಂತ 1-2% ಜಾಸ್ತಿ ಇಂಟ್ರೆಸ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಡುವಂಥದ್ದು. ಈ ಒಂದು ಟ್ರೆಂಡ್ ಬಗ್ಗೆ ಏನು ಹೇಳ್ತೀರಿ ಅಂತ? ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯಾವುದೇ ಸಹಕಾರ ಬ್ಯಾಂಕು 9%ಗಿಂತ ಜಾಸ್ತಿ ಬಡ್ಡಿ ಕೊಡ್ತದೆ ಅನ್ನುವಂಥ ಕಡೆಗೆ ಆಸೆಪಟ್ಟು ಹೋಗುವಂಥ ಪ್ರಲೋಭನೆಗೆ ಠೇವಣಿದಾರರು ಒಳಗಾಗಬಾರ್ದು ಅನ್ನುವಂಥದ್ದು ನನ್ನ ಒಂದು ಮನವಿ. ಅದೊಂದು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರ್ತದೆ. ಆಮೇಲೆ ಯಾವುದೇ ಒಂದು ಸದೃಢವಾಗಿ ಇರ್ತಕ್ಕಂಥ ಸಹಕಾರ ಬ್ಯಾಂಕು ಅಂತಂದರೆ ಅದು 8%, ಆ 8% ಆಜುಬಾಜಲ್ಲಿ ತನ್ನ ಠೇವಣಿದಾರರಿಗೆ ಬಡ್ಡಿಯನ್ನು ಕೊಡುವಂಥ ಪರಿಪಾಠವನ್ನು ಇಟ್ಕೊಂಡಿರ್ತದೆ. ಅದು ಎಲ್ಲೋ 9% ಆ್ಯಂಡ್ ಅಬೌವ್ ಯಾವುದಾದ್ರೂ ಬ್ಯಾಂಕು ಕೊಡುತ್ತೆ ಅಂತಾಗ ಒಂದು ಸ್ವಲ್ಪ ನೀವು ಕಾಶಿಯಸ್ ಆಗಿ ಆ ಬ್ಯಾಂಕನ್ನ ಗಮನಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಮತ. ಮತ್ತು ವಿಶೇಷವಾಗಿ ನಮ್ಮ ಠೇವಣಿದಾರರು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬ್ಯಾಂಕು, ಸಹಕಾರ ಬ್ಯಾಂಕುಗಳಲ್ಲಿ ಕೇಂದ್ರ ಸರ್ಕಾರ ಮೊದಲು ನಿಮ್ಮ ಅಮೌಂಟ್ಗೆ ಇನ್ಶೂರು ಮಾಡಿಸಿರ್ತಕ್ಕಂಥ ಅಮೌಂಟು 1 ಲಕ್ಷದಿಂದ 5 ಲಕ್ಷಕ್ಕೆ ಇವಾಗ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಅಂದರೆ ಅರ್ಥ, ನಿಮ್ಮ ದುಡ್ಡು ಎಷ್ಟಿದ್ರೂ, ಯಾವುದೇ ಬ್ಯಾಂಕಲ್ಲಿ ನೀವು FD ಇಟ್ಟಿದ್ರೂ ನಿಮಗೆ 5 ಲಕ್ಷದವರೆಗೂ ಯಾವುದೇ ಸಮಸ್ಯೆ ಇಲ್ಲ, ನಿರಾತಂಕವಾಗಿ ನಿಮಗೆ 5 ಲಕ್ಷ ರೂಪಾಯಿ ನಿಮಗೆ ವಾಪಸ್ ಬರುತ್ತದೆ ಅನ್ನುವಂಥದ್ದು ಅದರ ಒಂದು ಇಂಡಿಕೇಷನ್ನು. ಹಾಗಾಗಿ ನಾನು ನಮ್ಮ ಠೇವಣಿದಾರರಲ್ಲಿ ಕೊಡುವಂಥ ಒಂದು ಟಿಪ್ಸ್ ಏನು ಅಂತಂದರೆ, ನೀವು ನಿಮ್ಮ ಕುಟುಂಬದ ಬೇರೆ ಬೇರೆ ಸದಸ್ಯರಿರ್ತಾರೆ, ಅಥವಾ ನಿಮ್ಮ ಕುಟುಂಬದ ಬೇರೆ ಸದಸ್ಯರನ್ನ ನೀವು ನಂಬುವಂಥ ಸ್ಥಿತಿಲಿ ಬೇರೆ ಬೇರೆ ಕಾರಣಗಳಿಗೆ ಇರಲ್ಲ ಅಂತಲೇ ಇಟ್ಕೋಣ. ನಿಮ್ಮ ಹೆಸರಲ್ಲೇನೆ ಬೇರೆ ಬೇರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳಲ್ಲಿ 5 ಲಕ್ಷದವರೆಗೂ ಸಣ್ಣ ಪ್ರಮಾಣದ ಹೂಡಿಕೆಯನ್ನು, ಸಣ್ಣ ಪ್ರಮಾಣದ ಠೇವಣಿಯನ್ನು 5 ಲಕ್ಷದಂಗೆ ಒಂದಷ್ಟು ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಇಡಿ. ಆವಾಗ ನಿಮ್ಮ ಅಮೌಂಟು ಯಾವುದೇ ಕಾರಣಕ್ಕೂ ತೊಂದರೆಗೆ ಸಿಕ್ಕಾಕೊಳ್ಳಲ್ಲ ಅನ್ನುವಂಥದ್ದು ಒಂದು. ಮತ್ತು ಈಗಾಗಲೇ ನಾನು ಈ ಹಿಂದೆ ಹೇಳ್ದಂಗೆ ಆ ಬ್ಯಾಂಕು NPA ಪ್ರಮಾಣ ಏನಿದೆ, ಆಮೇಲೆ ಅದರದ್ದು ಆಡಿಟೆಡ್ ಬ್ಯಾಲೆನ್ಸ್ ಶೀಟು ಏನಿದೆ ಅನ್ನುವಂಥದ್ದನ್ನೇ ನೀವು ಅವಲೋಕನ ಮಾಡಿದಾಗ ಈ ಬ್ಯಾಂಕು ಸೌಂಡ್ ಆಗಿದೆಯಪ್ಪ, ಏನು ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನು ನೋಡಿಕೊಂಡು ಕೆಲವರು ತಮ್ಮ ರಿಟೈರ್ಡ್ ಆದಾಗಲೋ ಅಥವಾ ಯಾವುದೋ ಒಂದು ಜಮೀನು ಮಾರಿದಾಗಲೋ ಬಂದಂಥ ದುಡ್ಡು 40 ಲಕ್ಷ, 50 ಲಕ್ಷ, 1 ಕೋಟಿ, 1.5 ಕೋಟಿ ಇರ್ತದೆ. ಅಂಥ ದುಡ್ಡನ್ನು ಸಹ ತಂದು ಒಂದು ಬಂದದ್ದನ್ನು ಆ್ಯಸ್ ಇಟ್ ಈಸು ತಂದು ಇಡುವಂಥ ಪರಿಪಾಠವೂ ಇದೆ. ಆ ಇಡುವಂಥ ಸಂದರ್ಭದಲ್ಲಿ ಆ ಬ್ಯಾಂಕಿನ ಹಿನ್ನೆಲೆಯನ್ನು, ಆ ಬ್ಯಾಂಕು ಯಾವ ಥರ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ಕಳೆದ ಒಂದು 3 ವರ್ಷದ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ನ ನಿಮಗೆ ನೋಡೋಕ್ಕೆ ಬರದೇ ಇದ್ರೂ, ಯಾರೋ ನೀವು ಹೆಂಗಿದ್ರು ಪ್ರತಿ ವರ್ಷ ನಿಮ್ಮ ಚಾರ್ಟೆಡ್ ಅಕೌಂಟೆಂಟ್ ಹತ್ರ, ನೀವು ನಿಮ್ಮ ಆಡಿಟರ್ ಹತ್ರ ನೀವು ರಿಟರ್ನ್ ಅಂತೂ ಫೈಲ್ ಮಾಡಿಸ್ಲೇಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಆ ಫೈಲ್ ಮಾಡಿಸೋವಂಥವ್ರಿಗೆ ಅದರದ್ದು ನಾಲೆಡ್ಜ್ ಇರ್ತದೆ. ಈ ಬ್ಯಾಂಕ್ನ ವ್ಯವಸ್ಥೆ ಹೆಂಗಿದೆ ಸ್ವಾಮಿ, ಇದು ಸರಿದಾರಿಯಲ್ಲಿ ನಡೀತಾ ಇಲ್ವಾ ಅನ್ನುವಂಥದ್ದನ್ನು ನೀವು ಅವರಿಂದ ಒಪಿನಿಯನ್ ತೊಗೊಳ್ಬೋದು. ಸೊ ನಿಮ್ಮ ಅಮೌಂಟ್ ಎಷ್ಟು ಮಟ್ಟಿಗೆ ಸೇಫ್ ಇದೆ ಅನ್ನುವಂಥದ್ದು. ಇಷ್ಟರ ಮಟ್ಟಿಗೆ ಒಂದಷ್ಟು ನೀವು ಮಿನಿಮಮ್ ಪ್ರಿಕಾಷನರಿ ಮೆಷರ್ಸು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡ್ರೆ ಯಾವುದೇ ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಆಮೇಲೆ
ಯಾವುದೋ ಒಂದು ಬ್ಯಾಂಕಲ್ಲಿ ಏನೋ ಒಂದು ಸಮಸ್ಯೆ, ಯಾವುದೋ ಒಂದಷ್ಟು ಆರ್ಥಿಕ ಅಶಿಸ್ತಿನಿಂದ ಬಳಲ್ತಾ ಇದ್ದರೆ ಅಥವಾ ಆಡಳಿತದಲ್ಲಿ ಪಾರದರ್ಶಕತೆ ಇಲ್ಲದೆ ಒಂದಷ್ಟು ನಲುಗ್ತಾ ಇದ್ದರೆ ಆ ಬ್ಯಾಂಕಿನ ಜೊತೆಗೆ ಬೇರೆ ಬ್ಯಾಂಕುಗಳನ್ನು ಹೋಲಿಕೆ ಮಾಡಿ ಇಡೀ ಸಹಕಾರ ಬ್ಯಾಂಕುಗಳ ವ್ಯವಸ್ಥೆಯೇ ಸರಿ ಇಲ್ಲ ಅನ್ನುವಂಥ ಮನಸ್ಥಿತಿಗೆ, ಆ ಧೋರಣೆಗೆ ನೀವು ಬರಬೇಡ್ರಿ ಅನ್ನುವಂಥದ್ದು ನಾನು ನಮ್ಮ ಠೇವಣಿದಾರರಲ್ಲಿ, ಜನಸಾಮಾನ್ಯರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು. ಸರಿ, ಅದೇ ನೀವು ಹೇಳಿದಾಗೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು 250 ಕೋಆಪರೇಟಿವ್ ಬ್ಯಾಂಕ್ಗಳು ಇದೆ ಅನ್ನುವಂಥದ್ದು. ಸೊ ಇವಾಗ ಒಂದಷ್ಟು ಬ್ಯಾಂಕ್ಗಳಲ್ಲಿ ಈ ಥರ ಒಂದು ಸಮಸ್ಯೆ ಆಗಿರೋದ್ರಿಂದ ಉಳಿದ ಬ್ಯಾಂಕ್ಗಳಲ್ಲಿ ಅಂದರೆ ಆರೋಗ್ಯಕರ ಸ್ಥಿತಿಯಲ್ಲಿ ಇರುವಂಥ ಕೋಆಪರೇಟಿವ್ ಬ್ಯಾಂಕ್ಗಳ ವಹಿವಾಟು ಮೇಲೆ ಈಗಾಗಲೇ ಪರಿಣಾಮ ಬೀಳಲಿಕ್ಕೆ ಶುರು ಆಗಿದೆ ಅಂತ ತಮ್ಗೆ ಅನಿಸುತ್ತಾ? ಏನು ಹೇಳ್ತೀರಿ ಅಂತ? ಹೌದು, ಖಂಡಿತವಾಗೂ. ಯಾಕೆಂದರೆ ಇವತ್ತು ಉದಾಹರಣೆಗೆ ನಮ್ಮ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕನ್ನೇ ನಾನು ಉದಾಹರಣೆಯಾಗಿ ಕೊಡೋದಾದರೆ, ಇವತ್ತು ನಮ್ಮ ಬ್ಯಾಂಕು ಕಾಲಕಾಲಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬರುವಂಥ ನಿರ್ದೇಶನಗಳಿಗೆ ಅನ್ವಯವಾಗಿ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡು ಮತ್ತು ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಂಡು ಇವತ್ತು RBIನ ನಿರ್ದೇಶನದ ಅನ್ವಯ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟನ್ನು ಒಂದನ್ನು ನೀವು ಸ್ಥಾಪನೆ ಮಾಡ್ಕೊಳ್ಬೇಕು, ಅಲ್ಲಿ ಎಕ್ಸ್ಪರ್ಟ್ಸ್ ಇರಬೇಕು ಅನ್ನುವಂಥದ್ದನ್ನು ಆಡಳಿತ ನಿರ್ದೇಶಕ ಮಂಡಳಿಯ ಮೇಲೆ ಒಂದು ನಿಗಾ ವಹಿಸುವಂಥ ಒಂದು ವ್ಯವಸ್ಥೆಯನ್ನು ಅದು ಇಂಟ್ರೊಡ್ಯೂಸ್ ಮಾಡಿದೆ. ಅದನ್ನು ನಾವು ಚಾಚು ತಪ್ಪದೆ ಮಾಡ್ತಾಯಿದ್ದೀವಿ. ನಮ್ಮ NPA ಪ್ರಮಾಣ, ಗ್ರಾಸ್ NPAನೇ ನಮ್ಮದು ಎಲ್ಲ 3.86 4% ಈ ಆಜುಬಾಜಲ್ಲೇ ಇರತಕ್ಕಂಥದ್ದು. ಸೊ ನಮ್ಮಂಥ ಬ್ಯಾಂಕುಗಳನ್ನು ಸಹ ನೀವು ಎಲ್ಲೋ ಒಂಥರ ಕಾಮಲೆ ಕಣ್ಣಲ್ಲಿ ನೋಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಹಾಗಾಗಿ ನಮ್ಮ ಬ್ಯಾಂಕುಗಳ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ನೂ ನೀವು ಒಂದು ಸಾರಿ ನೋಡಿ, ನಮ್ಮ ಬ್ಯಾಂಕು ಪ್ರತಿ ವರ್ಷ ಡಿವಿಡೆಂಟ್ ಕೊಟ್ಕೊಂಡು ಬರ್ತಾ ಇದೆಯಾ ಇಲ್ವೋ ಅನ್ನುವಂಥದ್ದು. ನಾನು ಉದಾಹರಣೆಯಾಗಿ ನಮ್ಮ ಬ್ಯಾಂಕನ್ನು ಕೊಡ್ತಾ ಇದ್ದೇನೆ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಈ ಥರ ತುಂಬ ಸದೃಢವಾಗಿ, ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇರತಕ್ಕಂಥ ಫೈನಾನ್ಷಿಯಲಿ ವೆಲ್ ಸೌಂಡೆಡ್ ಬ್ಯಾಂಕ್ಗಳು ಸಾಕಷ್ಟು ಇದ್ದಾವೆ. ಅದನ್ನು ನೀವು ಗಮನಿಸಬೇಕು, ಜನರಲೈಸ್ ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ನನ್ನ ಮನವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.